ನಾನಿವತ್ತು ಮದುವೆ ಮನೆಯಲ್ಲಿ ಮಾಡೋ ತೊಂಡೆಕಾಯಿ ಕಾಯಿ ಸಾಸಿವೆ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿರುತ್ತೆ. ನೋಡಿ, ಫುಲ್ ವಿಡಿಯೋ ನೋಡಿ ಮಾಡ್ಕೊಳ್ಳಿ. ನಾನಿಲ್ಲಿ 1 kg ಇಷ್ಟು ತೊಂಡೆಕಾಯಿನ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ಕಟ್ ಮಾಡೋಣ. ನಾನಿಲ್ಲಿ ತೊಂಡೆಕಾಯಿನ 4 ಭಾಗವಾಗಿ ಕಟ್ ಮಾಡ್ತಾ ಇದ್ದೀನಿ. ರೌಂಡಾಗಿನೂ ಮಾಡ್ಕೋಬೋದು ಇದನ್ನು ಬೇಕಾದರೆ, ಇಲ್ಲಾಂದ್ರೆ ಇನ್ನೂ ಚಿಕ್ಕದಾಗಿ ಬೇಕಾದರೆ 6 ಭಾಗವಾಗೂ ಕಟ್ ಮಾಡ್ಕೋಬೋದು. ಇವಾಗ ಇದನ್ನು ಕಟ್ ಮಾಡಿ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ. ಬೇಕಾದ್ರೆ ಡೈರೆಕ್ಟಾಗಿ ಪಾತ್ರೆನಲ್ಲೂ ಬೇಯಿಸ್ಕೋಬೋದು. ನಾನಿಲ್ಲಿ ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ಒಂದು 2 ಗ್ಲಾಸ್ ಆಗುವಷ್ಟು ನೀರು ಹಾಕೋತಾ ಇದ್ದೀನಿ. ಇದನ್ನೀಗ ಕುಕ್ಕರ್ ಮುಚ್ಕೊಳ್ಳೋಣ. 1 ವಿಜಲ್ ಆದರೆ ಸಾಕಾಗುತ್ತೆ. ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ, 1 ದಂಟು ಕರಿಬೇವು ಸೊಪ್ಪು, 1 ಚಮಚ ಸಾಸಿವೆ, ಜೀರಾ 1 ಚಮಚ, ಸ್ವಲ್ಪ ಬೆಲ್ಲ, ತೆಂಗಿನ ತುರಿ 1 ಕಪ್ ಆಗುವಷ್ಟು. ಇವಾಗ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಯಾವುದನ್ನು ಹುರಿಯೋ ಅವಶ್ಯಕತೆ ಇಲ್ಲ, ಎಲ್ಲನೂ ಹಸಿ ಮಸಾಲೆನೇ ಇದು. ಫಸ್ಟ್ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಜೀರಾ, ಸಾಸಿವೆನ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ ತರಿಯಾಗಿ. ನೋಡಿ, ಸ್ವಲ್ಪ ತರಿಯಾಗಿದೆ. ಇವಾಗ ಇದಕ್ಕೆ ಕಾಯಿ ತುರಿನ ಹಾಕ್ಕೊಳ್ಳೋಣ. ಕಾಯಿ ತುರಿ ಹಾಕಿ ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ಇದು ಹಾಕ್ಕೊಂಡು ಜಾಸ್ತಿ ಪೌಡ್ರ್ ಮಾಡ್ಕೊಬಾರ್ದಿನ್ನ, ಸ್ವಲ್ಪ 1 ರೌಂಡ್ ಆಗುವಷ್ಟು ಮಿಕ್ಸಿ ಮಾಡಿಕೊಂಡ್ರೆ ಸಾಕು. ಲಾಸ್ಟಲ್ಲಿ ಚೂರು ಬೆಲ್ಲ, ಜಾಸ್ತಿ ಬೇಕಾದ್ರೆ ನಾನು ಚೂರು ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಈ ಥರ ತರಿಯಾಗಿ ಬಂದಿದೆ. ಇಷ್ಟಾದರೆ ಸಾಕು, ತುಂಬ ನೈಸ್ ಆಗಬಾರ್ದು. ಇವಾಗ ಇದು ಬೇಯಿಸಿ ಇಟ್ಕೊಂಡಿದ್ದೀನಿ. ಇದು ನೀರನ್ನೆಲ್ಲ ಸೋಸ್ಕೊಂಡಾಗಿದೆ ಇದು. ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೋತಾ ಇದ್ದೀನಿ ಒಗ್ಗರಣೆಗೆ, ಒಂದು 4 ಚಮಚದಷ್ಟು. ಒಗ್ಗರಣೆಗೆ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಒಂದು ಅರ್ಧ ಚಮಚದಷ್ಟು, ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಕೆಂಪಾಗುವಷ್ಟು. ಕೆಂಪಗಾಗಿದೆ ಈಗ. ಇವಾಗ ನಾವು ಆವಾಗಲೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆನ, ಅದನ್ನು ಹಾಕೋಣ. ಸ್ವಲ್ಪ ಹುರ್ಕೋಬೇಕಿದ್ದೀನಿ ಚೆನ್ನಾಗಿ, ಒಂದು 3 ನಿಮಿಷ ಆಗುವಷ್ಟು. ಚೂರು ಅರಿಶಿನ ಹಾಕೋತಾ ಇದ್ದೀನಿ. ಬೇಯಿಸ್ಕೊಳ್ಳೋವಾಗಲೇ ಉಪ್ಪು ಹಾಕ್ಕೊಂಡಿದ್ದೀವಿ. ಇವಾಗ ಕಮ್ಮಿ ಆದರೆ ಇವಾಗ ಸ್ವಲ್ಪ ಹಾಕ್ಕೋಬೇಕು, ಕಮ್ಮಿ ಆಗಿದ್ದರೆ. ಇವಾಗ ಸಾಕು ಫ್ರೈ ಆಗಿರೋದು, ಒಂದು 2 ರಿಂದ 3 ನಿಮಿಷ. ಇವಾಗ ಬೇಯಿಸಿ ಇಟ್ಕೊಂಡಿರೋ ತೊಂಡೆಕಾಯಿನ ಹಾಕ್ತಾ ಇದ್ದೀನಿ. ಸಣ್ಣ ಊರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರೇನು ಬೇಕಾಗಿರಲ್ಲ, ಬೆಂದಿದೆ. ಬೇಕಂತಿದ್ರೆ ಅದು ಬೇಯಿಸುವಾಗ ಬೇಯಿಸಿರೋ ನೀರನ್ನು ಸ್ವಲ್ಪ ಎತ್ತಿಸ್ಕೊಳ್ಳಿ.
ಚೆನ್ನಾಗಿ ಒಂದು 5 ನಿಮಿಷ ಸಣ್ಣ ಊರಿನಲ್ಲಿ ಬೇಯಿಸ್ಕೊಬೇಕು. ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಿದರೆ ಸಾಕು ಹುಣಸೆ ಹಣ್ಣು. ಇದಕ್ಕೆ ತೊಂಡೆಕಾಯಿ ಕೆಲವೊಂದು ಸಲ ಹುಳಿಯಾಗಿರುತ್ತೆ, ಹಣ್ಣಾಗಿದ್ದರೆ ಹುಳಿ ಬಂದಿರುತ್ತದೆ. ಡ್ರೈ ಬೇಕಾದರೂ ಮಾಡಿ, ಸ್ವಲ್ಪ ನೀರಿನ ರಸ ಇದೆ ಇದರಲ್ಲಿ. ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಬೆಂದಿರುತ್ತಲ್ವ ಮುಂಚೆನೇ. ಕಪ್ಪು ಕಡಲೆ ಇದ್ದರೆ ಬೇಯಿಸಿ ಇದನ್ನು ಹಾಕ್ಕೋಬೋದು, ಬೇಯಿಸಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ಇದಾಗಿದೆ, ಇವಾಗ ಆಫ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿರೋ ತೊಂಡೆಕಾಯಿ ಕಾಯಿ ಸಾಸಿವೆ ಪಲ್ಯ ರೆಡಿಯಾಗಿದೆ. ಚಪಾತಿ, ವೈಟ್ ರೈಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದೇ ಥರ ಸುಲಭವಾದ ಅಡುಗೆಗಳನ್ನೇ ಶೇರ್ ಮಾಡ್ತಾ ಇರ್ತೀನಿ. ಡೈಲಿ ಮನೇಲಿ ಮಾಡುವಂಥ ಅಡುಗೆಗಳೇ ತುಂಬ ಸುಲಭವಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.